ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಚಾಮರಾಜನಗರದಲ್ಲಿ ಮೂವರ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಡಿಭಾಗದಲ್ಲಿ ಟೈಗರ್ ಆಫ್ ಜಸ್ಟಿಸ್ ಎಂಬ ಸಂಘಟನೆ ಆಕ್ಟಿವ್ ಆಗಿದೆ. ಆಕ್ಟಿವ್ ಆದರೆ ಪರವಾಗಿಲ್ಲ, ಎರಡು ರಾಜ್ಯಗಳ ನಡುವಣ, ಎರಡು ಭಾಷಿಕರ ನಡುವಣ ದ್ವೇಷ ಕೋಮು ಭಾವನೆಯನ್ನು ಹರಡಿಸುವ ಕೆಲಸ ಮಾಡ್ತಾ ಇದೆ. ಹೌದು, ಹನೂರಿನ ಗಡಿಯಂಚಿನ ಗ್ರಾಮಗಳಲ್ಲಿ ಆಕ್ಟಿವ್ ಆಗಿ ವಾಟ್ಸಪ್ನಲ್ಲಿ ಕೆಲವಷ್ಟು ಸಂದೇಶಗಳನ್ನು ರವಾನೆ ಮಾಡ್ತಾ ಇದೆ. ಅದು ಕೂಡ ಪ್ರಚೋದನಾ ನೀಡುವಂಥ ಸಂದೇಶಗಳು. ಕರ್ನಾಟಕದ ಅರಣ್ಯ ಇಲಾಖೆ ತಮಿಳಿಗರನ್ನೇ ಟಾರ್ಗೆಟ್ ಮಾಡಿ ಶೂಟೌಟ್ ಮಾಡಿದೆ ಅನ್ನೋದು ಅವರ ವಾದ. ತಮಿಳಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ, ತಮಿಳಿಗರನ್ನು ಕಂಡ್ರೆ ಕರ್ನಾಟಕದವರಿಗೆ ಆಗೋದಿಲ್ಲ ಅನ್ನುವ ರೀತಿಯಲ್ಲಿ ಎರಡು ಭಾಷಿಕರ ಮಧ್ಯೆ ತಂದಿಡುವಂಥ ಕೆಲಸ ಇದು. ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ತಮಿಳಿಗರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ. ಅರಣ್ಯ ಇಲಾಖೆ ತಮಿಳು ಸಮುದಾಯದವರನ್ನು ಕೊಂದಿದ್ದಾರೆ. ಮಾನನಷ್ಟ ಮೊಕದ್ದಮೆ ದೂರು ದಾಖಲಿಸಿದರೆ ಫೇಸ್ ಮಾಡಲು ಸಿದ್ಧ. ಅರಣ್ಯ ಇಲಾಖೆ ಈ ರೀತಿಯ ಸವಾಲುಗಳನ್ನು ಹಾಕಿರುವಂಥ ಆಡಿಯೋ ವೈರಲ್ ಆಗಿದೆ. ಇನ್ನು ವೀರಪ್ಪನ್ ಒಬ್ಬ ಕಾಡುಗಳ್ಳ, ನರಹಂತಕ. ಬಿಂಬಿಸೋದು, ವೀರಪ್ಪನ ಜನ ಪರವಾಗಿದ್ದ ಅಂತ ಬಿಂಬಿಸೋದು, ಆತ ನರಹಂತಕ ಆಗಿದ್ದ, ಮನುಷ್ಯರನ್ನು ಕೊಂದಿದ್ದ, ಅಧಿಕಾರಿಗಳನ್ನು ಕೊಂದಿದ್ದ, ಪೊಲೀಸ್ ಅಧಿಕಾರಿಗಳನ್ನು ಕೊಂದಿದ್ದ, ಅರಣ್ಯ ಇಲಾಖೆ ಅಧಿಕಾರಿಗಳನ್ನು, ಸಿಬ್ಬಂದಿಗಳನ್ನು ಕೊಂದಿದ್ದ. ಹಾಗೆ ಪ್ರಾಣಿಗಳನ್ನು ಕೊಲ್ತಾ ಇದ್ದ. ಅವನ ದಂತಚೋರ ಅಂತಿದ್ರು, ನರಹಂತಕ ಅಂತಿದ್ರು. ಅದೆಷ್ಟು ಕಾಡು ಪ್ರಾಣಿಗಳನ್ನು ಕೊಂದು ಬೇರೆ ಕಡೆ ಸಾಗಿಸಿ ಒಬ್ಬ ದೊಡ್ಡ ಸ್ಮಗ್ಲರ್ ಆಗಿದ್ದ ಅವನ ಬಗ್ಗೆ ಹೀರೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸ. ಹೀಗಾಗಿ ಈ ಸಂಘಟನೆ ಮಾಡುತ್ತಿರುವಂಥ ಕೆಲಸಗಳನ್ನು ಅಲ್ಲಿನ ಜನರೇ ಒಪ್ಪುತ್ತಿಲ್ಲ. ಆ ಆಡಿಯೋ ಎರಡು ಭಾಷಿಕರ ನಡುವೆ ಸಂಘರ್ಷವನ್ನು ತಂದಿಡಬಹುದಾದ ಶಂಕೆಗಳಿದ್ದಾವೆ. ಸೊ ಹೀಗಾಗಿ ಸರ್ಕಾರ ಇದಕ್ಕೆ ಗಮನ ಹರಿಸಬೇಕಾಗಿದೆ.